ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸರ್ ನಮಸ್ತೆ, ನಾನು ವಿನಾಯಕ್ ಕಾರಂತ್, ಕಾಂಗ್ರೆಸ್ ಅವನು. ಬೆಂಗಳೂರಿನ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತೀನಿ. ಬೆಂಗಳೂರು ದೇಶದ ಟೈರ್ 1 ಸಿಟಿಗಳ ಪೈಕಿ ಅತ್ಯಂತ ಚಿಕ್ಕದು. ಒಂದು 6 ತಿಂಗಳ ವರ್ಷದಿಂದ ಗೂಗಲ್, ಮೈಕ್ರೋಸಾಫ್ಟ್ ಇನ್ವೆಸ್ಟ್ಮೆಂಟ್ ಆಂಧ್ರಾಗ ಹೋಯ್ತು. ಆಂಧ್ರಾಗ ಹೋದಾಗ ಇದೇ ಬಿಜೆಪಿಗರು, ಇದೇ JDSನವರು ಕಾಂಗ್ರೆಸ್ನ ಸರ್ಕಾರವನ್ನು ಅಪಹಾಸ್ಯ ಮಾಡಿದ್ರು. ಏನ್ರಿ ಇನ್ವೆಸ್ಟ್ಮೆಂಟ್, ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲೋಯ್ತಲ್ರಿ ಅಂತ. ರೆಟ್ಟೆಪಿಸಮ್ ಬಗ್ಗೆ ಮಾತಾಡಲೇಬೇಕು ನಾವು. ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋದಾಗ ಬಾಯಿ ಬಡ್ಕೊಂಡವರು ಇವತ್ತು ನಾವೇನೋ ಮಾಡ್ತಾ ಇದೀವಿ. ಬೆಂಗಳೂರು ಟ್ರಾಫಿಕ್ ಅಲ್ಲಿ ನೊಂದೋಗಿದ್ದೀನಿ ಸರ್. ಒಂಚೂರು ಮುಖ್ಯ ವಿಷಯಕ್ಕೆ ಬರಲ್ಲ. ಪರಿಹಾರ ಸಿಗುತ್ತೆ ಇನ್ನು 10-20 ವರ್ಷಕ್ಕೆ. ಬೆಂಗಳೂರು ದೊಡ್ಡದಾಗ್ಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಿರುವಂತ ಯೋಜನೆಗೆ ಇವರು ವಿರೋಧ ಮಾಡ್ತಾ ಇದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಿದ್ರೆ, ಮತ್ತೆ ಹೇಳ್ತೀನಿ, ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಿದ್ರೆ ಈ ಯೋಜನೆ ಮಾಡ್ತಿದ್ರು. ಇವತ್ತೇನ್ ವಿರೋಧ ಮಾಡ್ತಿದ್ರಲ್ಲ JDS ನ ಬೆಂಬಲಿಗರು, ಇವರು ಅವ್ರ ಪರವಾಗಿ ನಿಂತ್ಕೋತಾ ಇದ್ರು. ಇವ್ನ್ಯಾವನ ಸೆಡೆ ನನ್ ಮಗ. ನಿಮ್ಗೆ ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ. ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಏನ್ ಬೆಂಗಳೂರಿನ ಬಗ್ಗೆ ಬಹಳ ಕಳಕಳಿಯ ಪ್ರಶ್ನೆ ಕೇಳಿದ್ರಿ. ಬೆಂಗಳೂರಿಗರು ಉಸಿರುಗಟ್ತಾ ಇದೆ, ಟ್ರಾಫಿಕ್ ಇಲ್ಲೇನಿದ್ರು ನಮ್ದು ಸಿಂಹ ಗರ್ಜನೆ. ತಾವು ಸ್ವಲ್ಪ ಅಂತ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಸುತ್ತಲಿನ ಹಳ್ಳಿಗಳಿದಾವೆ ಅನ್ಕೊಂಡಿದ್ದೀರಾ? ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಇಲ್ಲಿ ಬೆಂಗಳೂರು 1 ನಿಮಿಷ ಕೇಳಿಸ್ಕೊಳ್ರಿ. ಬೆಂಗಳೂರಲ್ಲಿ ಕಸ ಹುಟ್ಟಿಸ್ತೀರಿ, ಅಲ್ಲಿ ಹೋಗಿ ಮಂಗಳೂರಲ್ಲಿ ಹಾಕ್ತೀರಿ. ಆ ಊರಿನ ಜನ ಅನುಭವಿಸ್ಬೇಕು. ಬೆಂಗಳೂರಿಗೆ ಏರ್ಪೋರ್ಟ್ ಬೇಕು, ದೇವನಹಳ್ಳಿ ಜನ ಅನುಭವಿಸ್ಬೇಕು. ಬೆಂಗಳೂರಿಗೆ ಟೌನ್ಶಿಪ್ ಬೇಕು, ಬಿಡದಿ ಜನ ಅನುಭವಿಸ್ಬೇಕು. ಅಂದ್ರೆ ನೀವು ಕಂಫರ್ಟಬಲ್ ಆಗಿ ನಾವು ಬೆಂಗಳೂರಿಗರು ಬದುಕಬೇಕು. ಸುತ್ತಲಿನ ಹಳ್ಳಿಗಳು ಏನು ಬೇಕಾದರೂ ಆಗಲಿ ಅಂದ್ರೆ ಏನರ್ಥ ಇದು? ಇಲ್ಲಿ ಹೋಗಿ ಚರಂಡಿ ಅಂದ್ರೆ ಏನು ಮಾಡ್ಬೇಕು ಅಂದ್ರೆ ಇಲ್ಲಿ ಚರಂಡಿಗೆ ನೀರು ಬಿಟ್ಟು ಆ ವೃಷಭಾವತಿ ನದಿ ಮಾಡ್ತೀರಿ. ಆ ರೈತರ ಅನುಭವಿಸ್ಕೊಳ್ಳಿ. ಈಗ ಅಂದ್ರೆ ಈ ಒಂದ್ ನಿಮಿಷ ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ. ನಿಜವಾಗಿ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ನಾ ಹೇಳೋದು ಕೇಳಿಸ್ಕೊಳ್ರಿ. ಬೆಂಗಳೂರಿನ ಅವಶ್ಯಕತೆಗಳನ್ನು ಸುತ್ತಲಿನ ಹಳ್ಳಿ ಪೂರೈಸ್ಬೋದು. ಆಯ್ತು, ಆಮೇಲೆ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ಅತಿ ಆಸೆಗಳನ್ನು ಪೂರೈಸೋದಕ್ಕಾಗೋದಿಲ್ಲ. ಬೆಂಗಳೂರು ಸಮಸ್ಯೆಗಳ ಬಗ್ಗೆ ಮಾತಾಡ್ತೀರಿ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಟ್ರಾಫಿಕ್ ಬಗ್ಗೆ ಮಾತಾಡ್ತೀರಿ. ಬೆಂಗಳೂರು ಚಿಕ್ಕದಾಯ್ತು. ದೇಶದ ಟೈರ್ 1 ಸಿಟಿಗಳ ಪೈಕಿ ಅತ್ಯಂತ ಚಿಕ್ಕದು ಬೆಂಗಳೂರು ಅಂತ ಗೊತ್ತಿಲ್ವಾ ನಿಮಗೆ? ಗೊತ್ತು. ದೊಡ್ಡದಾಗೋದು ಬೇಡವಾ ಬೆಂಗಳೂರು? ಬೇರೆ ಏನಾದ್ರು ಆಪ್ಷನ್ ಆಯ್ತು ಕೊಡಿ, ಆಪ್ಷನ್ ಕೊಡಿ. ಆಯ್ತು, ಅವ್ರು ಕೂತಿದ್ದಾರೆ, ಅವ್ರ ಆಪ್ಷನ್ ತಗೋತಾರೆ. ಕೊಡಿ, ಏನಿದೆ ಆಪ್ಷನ್ ಕೊಡಿ. ಆಯ್ತು, ನೀವು ಕೊಡಿ, ಆಪ್ಷನ್ ತಗೋತಾರೆ ಅವ್ರು. ಹಾಗಾದ್ರೆ ಸರಿ ಆಯ್ತು. ಏನ್ ಮಾಡ್ಬೇಕಾರೆ ಏನ್ ಮಾಡಿದ್ರು ಬೇಡ ಅನ್ನೋದಾದ್ರೆ ಏನಿದೆ? ಸರಿ, ಏನ್ ಮಾಡಿದ್ರು ಬೇಡ ಹೇಗಿದೆ? ಹಾಗಾದ್ರೆ ನಾವು ಬೆಂಗಳೂರು ಬದುಕೋದು ಬೇಡವಾ? ಬೆಂಗಳೂರು ದೊಡ್ಡದು ಆಗಬೇಕೋ ಬೇಡವೋ? ಸರ್, ಸಿಂಗಾಪುರ್ ಬೆಳೆದಿಲ್ಲ ಸರ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸಿಂಗಾಪುರ್ ಬೆಳೆಯೋದಕ್ಕೂ ಆಗೋದಿಲ್ಲ, ಯಾಕಂದ್ರೆ ಸುತ್ತ ಕಡೆ ಸಮುದ್ರ ಇದೆ. ಸರ್, 1 ನಿಮಿಷ. ಕಾರಂತ ಎಷ್ಟು ದೇಶ ನೋಡಿದಿರಿ ನೀವು? ಎಷ್ಟು ದೇಶ ನೋಡಿದಿರಿ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಷ್ಟು ದೇಶ ನೋಡಿದಿರಿ ಅಂತ ಕೇಳಿದೆ ನಾನು. 1 ನಿಮಿಷ. ದೇಶ ಬೇಡ ರೀ. ಅಣ್ಣ ಕೇಳಿಸ್ಕ. ಏನ್ ವಾಯ್ಸ್ ರೈಸ್ ಮಾಡ್ತಾ ಇದ್ಯಾ? ನಾನೇನ್ ನಿನ್ ಕಣ್ಣಿಗೆ ಕಾಮಿಡಿ ಅಂತರ ಕಾಣ್ತಾ ಇದ್ದೀನಿ. ಕಲ್ಕೊಳ್ಳೋಣ ಫಸ್ಟ್. ಕೇಳಿಸ್ಕೊಳ್ಳೋದು ಕಲ್ಕ.
ಅವ್ರು ಹೇಳೋದ್ ಕೇಳ್ಬಿಟ್ಟು ಆಮೇಲೆ ನೀವು ಕೇಳಪ್ಪ, ಮೊದ್ಲು ಕೇಳೋದ್ ಕಲ್ತ್ಕೋಬೇಕು. ತಮಿಳುನಾಡಿನಲ್ಲಿ ಓದಿದವರೆಲ್ಲ ಚೆನ್ನೈಗೆ ಹೋಗ್ತಾರಾ? ಚೆನ್ನೈಗೆ ಹೋಗ್ತಾರಾ? ಚೆನ್ನೈನಲ್ಲಿ ಕೊಯಮತ್ತೂರಿನಲ್ಲಿ ಸಾಫ್ಟ್ವೇರ್ ಬೆಳೆಸಿದ್ದಾರೆ, ಹೊಸೂರಿನಲ್ಲಿ ಇಂಡಸ್ಟ್ರೀಸ್ ಬೆಳೆಸಿದ್ದಾರೆ. ಈ ನಿನ್ ಚುರುಕು ಬುದ್ಧಿನೇ ನನಗಿಷ್ಟ ಆಗೋ. ಹಂಗೆ ಚೆನ್ನೈನಲ್ಲಿ ಮತ್ತೊಂದು ಇನ್ನೊಂದನ್ನು ಬೆಳೆಸಿದ್ದಾರೆ. ಅಹಮದಾಬಾದಿಗೆ ಗುಜರಾತ್ನಲ್ಲಿ ಕಲ್ತವರೆಲ್ಲ ಹೋಗೋದಿಲ್ಲ. ಮಾತಾಡೋಕ್ಕಿಂತ ಮುಂಚೆ ಕೇಳಿಸ್ಕೊಳ್ಳಿ, ಒಂಚೂರು ಕೇಳಿಸ್ಕೊಳ್ಳಿ. ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ 2ನೆಯ 3ನೆಯ 4ನೆಯ ನಗರವನ್ನು ಬೆಳೆಸೋದಕ್ಕೆ ಪ್ಲಾನ್ ಇದೆ. ಮಹಾರಾಷ್ಟ್ರದಲ್ಲಿ ಹೆಂಗೆ ಮುಂಬೈನ ಬೆಳೆಸಿದ್ರು ಹಂಗೆ ಪುಣೆನ ಬೆಳೆಸ್ತಾರೆ. ಪುಣೆ ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಕುಂಬಿಸ್ಕೋತೀಯ? ಇಂಡಸ್ಟ್ರಿಗಳನ್ನು ಹಾಕ್ತಾರೆ. ಸೊಲ್ಲಾಪುರ ಬೆಳೆಸ್ತಾರೆ. ಮಹಾರಾಷ್ಟ್ರದಲ್ಲಿ ಕೇರಳದಲ್ಲಿ ತ್ರಿವೇಂದ್ರಮ್ಮು ಕೊಚ್ಚಿನು ಏಕಕಾಲದಲ್ಲಿ ಸಮಾನವಾಗಿ ಬೆಳೆಸ್ತಾರೆ. ಇಷ್ಟು ದಿವಸ ಕರ್ನಾಟಕವನ್ನು ಆಳಿದವರಿಗೆ ಬೆಂಗಳೂರು ಬಿಟ್ಟು ಇನ್ನೇನು ಕಾಣಿಸ್ಲಿಲ್ಲ ಸ್ವಾಮಿ. ಎಲ್ಲ ಕೊರತೆ ತಗೊಂಡು ಪಟ 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 ಹಾಕ್ಬೇಕು ಮುಂದೆ ಮಕ್ಕಳಕ. ಅವ್ರ ಅಮ್ಮನಕ್ಕೆ ಏನ್ ಓದಕ್ಲ ಹಾಕೋದು ಸುಮಾರು ಮುಂದೆ ಮಕ್ಕಳ್ರೆ. ನಾನು ಹುಬ್ಬಳ್ಳಿಯಿಂದ ಬರ್ತೀನಿ. ಇನ್ನೊಂದ್ಸರಿ ಹೇಳಿ ಸರ್, ಅದು ಇನ್ನೊಂದ್ಸರಿ ಹೇಳಿ. ಇಷ್ಟು ದಿವಸ ಕರ್ನಾಟಕವನ್ನು ಆಳಿದವರಿಗೆ ಬೆಂಗಳೂರು ಬಿಟ್ಟು ಇನ್ನೇನು ಕಾಣಿಸ್ಲಿಲ್ಲ. ಆಳದವ್ರು ಯಾರು ಮಾತಾಡಂಗಿಲ್ಲ, ಈಗ ಯಾರು ಮಾತಾಡಂಗಿಲ್ಲ. ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕೇಳಿಸ್ಕೋಬೇಕು ಪ್ಲೀಸ್, ಕೇಳಿಸ್ಕೋಬೇಕು. ವಾದ ಮಾಡ್ಬೇಡ್ರಿ, ಕೇಳ್ರಿ, ಆಮೇಲೆ ನೀವು ಹೇಳ್ರಿ. ಡೆವಲಪ್ಮೆಂಟ್ಗೆ ಅವ್ರು ಹೇಳ್ತಿರೋದು ಕರೆಕ್ಟು. ಡೆವಲಪ್ಮೆಂಟ್ ಯಾರು ಮಾತಾಡ್ತಾರಲ್ಲ ಯಾರಿಗೂ ಅಧಿಕಾರ ಇಲ್ಲ ರೀ ಮಾತಾಡಕ್ಕೆ. ಯಾರಿಗೂ ಪ್ಲಾನ್ ಇಲ್ಲ. ಮಂಗಳೂರಿನಲ್ಲಿ ಡೆವಲಪ್ ಮಾಡೋದಕ್ಕೆ ಒಂದಷ್ಟು ಕ್ಷೇತ್ರಗಳಿದಾವೆ, ಹುಬ್ಬಳ್ಳಿಯಲ್ಲಿ ಡೆವಲಪ್ ಮಾಡೋದಕ್ಕೆ ಒಂದಷ್ಟು ಇದಾವೆ, ಕಲಬುರಗಿಯಲ್ಲಿ ಡೆವಲಪ್ ಮಾಡೋದಕ್ಕೂ ಒಂದಷ್ಟು ಇದಾವ್ರಿ. ನೀವು ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋದು ಮಾಡೋದನ್ನೆಲ್ಲ ತಂದು ಬೆಂಗಳೂರಲ್ಲೇ ಮಾಡ್ತೀನಿ. ಪೀಣ್ಯದಲ್ಲಿ ಹಾರ್ಡ್ವೇರ್ ಇಂಡಸ್ಟ್ರಿ ಬೇಕು, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ ಬೇಕು, ಬಿಡದಿ ಕಡೆ ಆಟೋಮೊಬೈಲ್ ಇಂಡಸ್ಟ್ರಿ ಬೇಕು. ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಎಜುಕೇಷನ್ ವೈಟ್ ಫೀಲ್ಡ್ನಲ್ಲಿ ಬೇಕು. ಹಿಂಗೆ ಮಾಡ್ಕೊಂಡು ಕುತ್ಕೊಂಡು ಆಮೇಲೆ ನೀವು ಬಿಡದಿ ಜಮೀನು ಬೇಕು ಅಂತೀರಿ, ದೇವನಹಳ್ಳಿ ಜಮೀನು ಬೇಕು ಅಂತೀರಿ. ಏನು ಕರ್ನಾಟಕದಲ್ಲಿ ಬೇರೆ ಏನಿಲ್ವಾ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಆಗಬಾರ್ದ ಬೇರೆ ಏನು? ಭಾಳ ಇಮೋಷ್ನಲ್ ಆಗಿ ಬೆಂಗಳೂರಿಗರು ಟ್ರಾಫಿಕ್ ಸಮಸ್ಯೆಯಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿದ್ದಾರೆ. ಯಾರು ಮಾಡ್ಕೊಂಡಿದ್ದನ್ನ? ಯಾಕೆ ಮಾಡ್ಕೊಂಡ್ರಿ ಇದನ್ನ? ನಾನು ಹುಬ್ಬಳ್ಳಿಯಲ್ಲಿ ಡಿಗ್ರಿ ಮಾಡಿ ಎಕ್ಸಾಮ್ ಬರೋದು ಬೆಂಗಳೂರಿಗೆ ಬಸ್ ಹತ್ಕೊಂಡ್ಬರೋ ಪರಿಸ್ಥಿತಿ ಯಾಕೆ ಸರ್ ಬಂತು? ಯಾಕೆ ಬೆಂಗಳೂರು ಮಾತಾಡ್ತೀವಿ. ಬೆಂಗಳೂರು ಮಾತ್ರನ ಕರ್ನಾಟಕ ಸರ್ಕಾರ ರಾಜ್ಯದ ಅಭಿವೃದ್ಧಿ ಮಾಡ್ತಾ ಇಲ್ವಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬೇರೆ ಎಲ್ಲ ಅಭಿವೃದ್ಧಿ ನಡೀತಾ ಇಲ್ವಾ? ಬೆಂಗಳೂರು ಚರ್ಚೆ ಮಂಗಳೂರು ಬಗ್ಗೆ ಹೇಳಿ. ಮಂಗಳೂರು ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡೋರು, ಲೈಫ್ ಬಗ್ಗೆ ಮಾತಾಡಿದ್ರು. ಏನಾದ್ರ ಅರ್ಥ? ಬೆಳಗಾವಿ ನಡೀತಿಲ್ವಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಡೀತಿಲ್ವಾ? ಧಾರವಾಡ ನಡೀತಿಲ್ವಾ? ಫ್ಯಾಕ್ಟ್ರಿಗಳು ಎಷ್ಟಿದೆ? ಎಷ್ಟು ಫ್ಯಾಕ್ಟ್ರಿಗಳು ಬಂದಿದೆ? ಬೆಂಗಳೂರು ಸೆಂಟ್ರಿಕ್ ಆದ್ರಿಂದ ಮಾತಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.